ಎಲ್ಲ ಸಮಸ್ತ ಕೆಂಪೇಗೌಡ ಅಭಿಮಾನಿಗಳಿಗೆ ವಂದಿಸುತ್ತಾ, ಏನು ಈ ತಿಂಗಳು ಅಂದರೆ 17ನೇ ತಾರೀಕು ಶುಕ್ರವಾರ 10 ಗಂಟೆಗೆ ನಮ್ಮ ಗಡಿ ಭಾಗದಲ್ಲಿರುವ ವಿಕೋಟೆಗೆ ಶ್ರೀ 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 ನಿರ್ಮಲಾ ಸ್ವಾಮಿಗಳು ಹಾಗೂ ಮಂಗಳಾನ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯದವರಾದ HD ಕುಮಾರಸ್ವಾಮಿಯವರು, ಆಮೇಲೆ ಅಲ್ಲಿರುವಂಥ ಎಲ್ಲ ಆಂಧ್ರ ಪ್ರದೇಶ ಸ್ಥಳೀಯ ನಾಯಕರು, ಅಮರನಾಥ್ ಆಗ್ಬೋದು, ವಾಸು ಆಗ್ಬೋದು, ವೆಂಕಟೇಗೌಡರು XML ಆಗ್ಬೋದು, ರಂಗನಾಥ್ ಆಗ್ಬೋದು, ಸತೀಶ್ ಕುಮಾರ್ ಆಗ್ಬೋದು, ಲಕ್ಷ್ಮೀ, ಆಮೇಲೆ ನಮ್ಮ ಈ ಕರ್ನಾಟಕದಿಂದ ನಾವು ಸುಧಾಕರ್ ಅವರನ್ನು MP, ಆಮೇಲೆ ಚಿಂತಾಮಣಿ MLA ಸುಧಾಕರ್ ರೆಡ್ಡಿ ಅವರನ್ನು, ಶ್ರೀನಿವಾಸ್ ಗೌಡರನ್ನು, ಶರತ್ ಬಚ್ಚೇಗೌಡರು, ನಂಜೇಗೌಡರು, ಆಮೇಲೆ ಶ್ರೀನಿವಾಸ್ ಗೌಡರು, ಶ್ರೀನಿವಾಸಪುರ MLA ವೆಂಕಟೇಶ್ವರ ರೆಡ್ಡಿ ಅವರನ್ನು, ಆಮೇಲೆ ನಮ್ಮ DIG ದೇವರಾಜ್ ಅವರನ್ನು ಈ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಗುರುಗಳಾದ ಶ್ರೀ 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 ನಿರ್ಮಲಾ ಸ್ವಾಮಿಗಳವನ್ನು ನಮ್ಮ ಗಡಿ ಭಾಗ ಆಂಧ್ರ ಪ್ರದೇಶ ನಾಯಕರೆಲ್ಲ ಬಂದು ನಮ್ಮನ್ನು ಕೇಳಿದಾಗ ನಾವೆಲ್ಲ ಹೋಗಿ ಸ್ವಾಮಿಗಳೆಲ್ಲ ಕೇಳಿಕೊಂಡು ಒಪ್ಪಿಸಿದ್ದೀವಿ. ಒಂದೇನಪ್ಪ ಗೌರವ ಸಂಗತಿ ಅಂದರೆ, ಇಡೀ ಕರ್ನಾಟಕದ ಮಾತ್ರ ಅಲ್ಲ, ಆಂಧ್ರದಲ್ಲೂ ತಮಿಳುನಾಡಲ್ಲೂ ನಮ್ಮ ಸ್ವಾಮಿಗಳ ಪ್ರಭಾವವಿದೆ, ನಮ್ಮ ಒಕ್ಕಲಿಗರ ಪ್ರಭಾವ ಇದೆ ಅಂತ ತೋರ್ಸೋಕ್ಕೆ ನಾನು ಇವತ್ತು ಒಬ್ಬ ಒಕ್ಕಲಿಗ ಸಂಘದ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷರಾದ ನಾನು ಒಂದು ಮಾಹಿತಿ ಕೊಡ್ತಾಯಿದ್ದೀನಿ ನಮ್ಮ ಕೆಂಪೇಗೌಡ ಅಭಿಮಾನಿಗಳಿಗೆ. ದಯವಿಟ್ಟು, ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮಾಡೋದು ಸರ್ವೇ ಸಾಮಾನ್ಯ. ಇವತ್ತು ತಮಿಳುನಾಡಲ್ಲಿನೂ ಒಂದು ಮಾಡ್ತಾಯಿದ್ದಾರೆ. ನಮಗೆ ಇಲ್ಲಿಂದ ಸಮೀಪ 20 ಕಿಲೋಮೀಟ್ರಲ್ಲಿ ವಿಕೋಟೆ ಗ್ರಾಮದಲ್ಲಿ ಟೌನ್ದಲ್ಲಿ ತುಂಬ ಅದ್ಧೂರಿಯಾಗಿ 12 ಅಡಿ ಉದ್ದ ಅಗಲ ಇರುವಂಥ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾಯಿದ್ದಾರೆ. ಆ ಪ್ರತಿಮೆಗೆ ಆವಾಗ ಮಾಡ್ದಂಗೆ ನಮ್ಮ ಶ್ರೀಮಠದ ಶ್ರೀಗಳು, ಆಮೇಲೆ ನಮ್ಮ HD ಕುಮಾರಣ್ಣವರು ಹಾಗೂ ಎಲ್ಲ ನಮ್ಮ ಪಾರ್ಟಿ ಅತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಾಯಕರು ಬರ್ತಾಯಿದ್ದಾರೆ. ಸಮಸ್ತ ನಾಗರಿಕ ಒಂದೇ ಒಂದು ಮನವಿ ಏನಪ್ಪ ಅಂದರೆ, ಬಂದು ಆ ಗುರುಗಳ ದರ್ಶನ ಪಟ್ಟು ಆ ಸ್ಫೂರ್ತಿ ಬೇಕು ನಮಗೆ. ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಕೆಂಪೇಗೌಡ ಪ್ರತಿಮೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಪ್ರತಿಯೊಂದು ಹೆಮ್ಮೆ. ಯಾಕಪ್ಪ ನಾವು ಜಾತಿ ಹುಟ್ಟಿದ್ದೀವಿ, ಆ ಜಾತಿ ಹುಟ್ಟಿದ್ದಕ್ಕೆ, ಕೆಂಪೇಗೌಡ ಜಾತಿ ಹುಟ್ಟಿದ್ದಕ್ಕೆ ನಮಗೊಂದು ಹೆಮ್ಮೆ ಇದೆ. ಬಟ್ ಕೆಂಪೇಗೌಡರು ಖಾಲಿ ಒಕ್ಕಲಿಗರಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವ್ರಿಗೂ ಸೀಮಿತ ಆಗಿರುವಂಥ ಮಹಾನುಭಾವ. ಅವರ ಪ್ರತಿಮೆಯನ್ನು ಶುಕ್ರವಾರ ಅಂದರೆ 17 ನೆಕ್ಸ್ಟ್ ಮಂತ್, ನೆಕ್ಸ್ಟು ನಾಳೆದ್ದು 10 ಗಂಟೆಗೆ ವಿಕೋಟೆ ಸಮೀಪ ಮಧ್ಯಭಾಗದಲ್ಲಿರುವ ಹಳೆಯ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಸ್ವಾಮಿಗಳ ದರ್ಶನ ಪಟ್ಟು ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ. ವಿಶೇಷವಾಗಿ ವಿಕೋಟೆ ಮತ್ತು ಮುಳಬಾಗಿಲು, ಪಲಮನೇರು, ಮುಳಬಾಗಿಲು, ಪುಂಗೂರು, ಇದೆಲ್ಲ ಈ ಆ ಸಂಖ್ಯೆ ಅಂದರೆ ಬಾರ್ಡರ್ ಏರಿಯಾದಲ್ಲಿ ಅತಿ ಹೆಚ್ಚು ಒಕ್ಕಲಿಗರ ಒಂದು ಪ್ರಭಾವ ಇದೆ. ಈ ಭಾಗದವನ್ನೆಲ್ಲ ಅಲ್ಲಿಗೆ ಕರೆಯೋಕ್ಕೆ ಹೌದು, ಸ್ವಾಮೀಜಿಗಳು ಬರೋದರಿಂದ ಅದು ಮುಳಬಾಗಿಲು ಮತ್ತು ಒಂದೇ ಇದೆ. ಅದು ಹೆಂಗೆ ಅಂದರೆ, ಮೊದಲಿಂದ ನಮ್ಮ ನೆಂಟಸ್ಟಿಕೆ ಜಾಸ್ತಿ ಇದೆ. 100 ವರ್ಷದಿಂದ ಈ ಜಾತಿ ಸಂಬಂಧ ಬೇರೆ ಇದೆ. ಇಲ್ಲಿ ಆ ಕಡೆ ನೀವು ಹೇಳಿದಾಗ ರಾಮಸಮುದ್ರದಿಂದ ಹಿಡ್ಕೊಂಡು ರಾಮಸಮುದ್ರ ಆಗ್ಬೋದು, ಪುಂಗ್ನೂರು ಆಗ್ಬೋದು, ಪಲನೇರು ಆಗ್ಬೋದು, ಬೇಡ್ಪಲ್ ಆಗ್ಬೋದು, ಆಮೇಲೆ ಕಂಪ್ಲೀಟಾಗಿ ಈ ಆ ಕಡೆ ಗ್ರಾಮಗಳಲ್ಲೆಲ್ಲ ನಮ್ಮ ಸಂಬಂಧ ಬೇರೆ ಇದೆ. ಆಮೇಲೆ ಕೆಂಪೇಗೌಡರು ಬರಬೇಕಾದ್ರೆ ಅದೇ ದಾರಿಯಲ್ಲಿ ಬಂದಿಂತಂಥವ್ರು. ಸೊ ನಾನು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ, ಆಂಧ್ರ ಪ್ರದೇಶದಲ್ಲೂ ಕೆಂಪೇಗೌಡ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದಾರಲ್ಲ, ನಮ್ಮ ಕನಿಷ್ಠ ಧರ್ಮ ಹೋಗೋದನ್ನು ಪಾರ್ಟಿಸಿಪೇಟ್ ಮಾಡಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ. ಯಾಕಂದ್ರೆ ನಮ್ಮ ಸ್ವಾಮಿಗಳು ಬರ್ತಾ ಇದ್ದಾರೆ, ಆಮೇಲೆ ಕುಮಾರಣ್ಣವರು ಬರ್ತಾ ಇದ್ದಾರೆ, ಆಮೇಲೆ ಮಾಲೂರು ಶಾಸಕರು ನಂಜೇಗೌಡರು ಬರ್ತಾ ಇದ್ದಾರೆ, ಆಮೇಲೆ MP ಸುಧಾಕರ್ ಬರ್ತಾ ಇದ್ದಾರೆ, ಚಿಂತಾಮಣಿ ಸುಧಾಕರ್ ಬರ್ತಾ ಇದ್ದಾರೆ, ಶ್ರೀನಿವಾಸಪುರ ಇವರು ಬರ್ತಾ ಇದ್ದಾರೆ. ಇಲ್ಲೆಲ್ಲ ಮಿಗಿಲಾಗಿ ಕೆ ಶ್ರೀನಿವಾಸ್ ಗೌಡ್ರು, ಕೋಲಾರ ಶ್ರೀನಿವಾಸ್ ಗೌಡರು ಅವರಿಗೆ ತುಂಬ ಸಂಬಂಧ ಬೇರೆ.
ವಿಕೋಟ ಆಗ್ಬೋದು ಆ ಕಡೆ ಎಲ್ಲ ಪಲ್ಲಮ್ನೇವರೆಲ್ಲ ಅವರು ಬರ್ತಾರೆ ಇದಕ್ಕೆ. ಹಂಗಾಗಿ ನಾನು ಎಲ್ಲ ನನ್ನ ಕುಲಬಾಂಧವರನ್ನು, ಕೆಂಪೇಗೌಡ ಹಿತೈಷಿಗಳನ್ನು, ಕೆಂಪೇಗೌಡರ ಭಕ್ತರನ್ನು, ಅಭಿಮಾನಿಗಳನ್ನು ಆ ಕಾರ್ಯಕ್ರಮಕ್ಕೆ ಸೌನೀಯವಾಗಿ ನಾನು ಅವತ್ತು ಬರಮಾಡ್ತಾ ಇದ್ದೀನಿ. ಮುಳಬಾಗಿಲಿನ ಜಯಂತಿ ಆಗಿದೆ.